ನೋಡಿ, ಒಂಥರ ತಾಯಿ ಮನೆ ಬಾಗಿಲ. ದಸರಾ ಹಬ್ಬದ ದಿನನೇ ಉಟ್ಕೊಳ್ತೀನಿ. ದಸರಾ ಹಬ್ಬದ ದಿನನೇ ಇದನ್ನ ನಾನು ಉಟ್ಕೊಳ್ತೀನಿ. ಖುಷಿ ಆಗ್ತಾ ಇದೆ ಅಮ್ಮ, ಖುಷಿ ಆಗ್ತಾ ಇದೆ. ಇದರಷ್ಟು ಪವಿತ್ರ ಹೆಣ್ಮಕ್ಳು ಬೇರೆ ಏನು ಬೇಡ. ಇರೋವರೆಗೆ ಒಂದು 4 ಜನಕ್ಕೆ ಒಳ್ಳೆ ಕೆಲಸ ಮಾಡಿ. ಅದು ಕೆಟ್ಟ ಕಮೆಂಟು ಒಳ್ಳೆ ಕಮೆಂಟ್ ಎಲ್ಲ ಬರ್ತಾ ಇರ್ತದೆ, ಅದ್ರ ಬಗ್ಗೆ ತರ ಕೆಡಿಸ್ಕೊಬೇಡಿ. ಬಟ್ ಒಳ್ಳೆ ಕೆಲಸ ನೀವು ಮಲ್ಕೊಂಡಾಗ ನಾನು ಅವ್ರಿಗೆ ಊಟ ಹಾಕಿದ್ದೀನಿ, ಸಮಾಧಾನ ಆಯಿತು, ಒಬ್ರಿಗೆ ಏನೋ ಒಂದು ಒಳ್ಳೇದು ಮಾಡಿದ್ದೀನಿ ಅಂತ ನಿಮ್ಮ ಆತ್ಮಸಾಕ್ಷಿಗೆ ಸಮಾಧಾನ ಆಗುತ್ತಲ್ಲ, ಅಷ್ಟೇ ಇದೆ. ಬೇರೆ ಏನಿಲ್ಲ. ದಯವಿಟ್ಟು ಒಳ್ಳೆ ಕೆಲಸ ಮಾಡಿ ಕಲ್ಲು ಮಾತ್ರ ಹಾಕಬೇಡಿ. ಧರ್ಮದ ಆಚರಣೆಗಳು ನಮ್ಮ ಆಧ್ಯಾತ್ಮಿಕವಾದಂಥ ಉನ್ನತಿಗೆ ಇರುತ್ತೆ. ಅದು ನಾವು ನಮ್ಮ ಮನೆಯಲ್ಲೇ ಆಚರಿಸಬೇಕು. ತುಂಬಾ ಆತ್ಮಗತವಾದಂಥ ಕ್ರಿಯೆ ಅದು. ನಮ್ಮ ಸಾರ್ವಜನಿಕ ಸಂಬಂಧಗಳಿಗೆ, ನಮ್ಮ ಸಾರ್ವಜನಿಕ ಬದುಕಿಗೆ, ನಮ್ಮ ದೇಶದ ಪ್ರಗತಿಗೆ, ನಮ್ಮ ದೇಶಕ್ಕೆ ಬೇಕಾದಂಥ ಒಂದು ಐಕ್ಯತೆಗೆ ನಾವೆಲ್ಲ ಕೂಡ ಶ್ರಮಿಸಬೇಕಾಗುತ್ತೆ. ಈ ತರದ ಒಂದು ಪ್ರೀತಿಯ ಭಾವ ನಮ್ಮಲ್ಲಿ ಬೆಳಿಬೇಕಾಗುತ್ತೆ. ಚಾಮುಂಡೇಶ್ವರಿ ತಾಯಿ ಅಂತೀರಿ, ನಿಮ್ಮ ಭಾವವನ್ನು ಕೂಡ ನಾನು ಗೌರವಿಸ್ತೀನಿ. ಅನೇಕರು ಇದನ್ನ ನಾಡ ಹಬ್ಬ ಅಂತ ಕರೀತಾರೆ, ಅದನ್ನು ಕೂಡ ಗೌರವಿಸ್ತೀನಿ. ಇದು ಒಂದು ನಮ್ಮ ನಾಡ ಹಬ್ಬ ಮತ್ತು ನೀವೇನು ಚಾಮುಂಡೇಶ್ವರಿ ತಾಯಿ ಅಂತ ಬಹಳ ಪ್ರೀತಿ ಅಭಿಮಾನದಿಂದ ಕರಿತೀರಿ. ಈಗೆಲ್ಲ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ, ಈ ನಾಡಿನ ಒಂದು ಭಾಗವೇ ಆಗಿದೆ. ಹೀಗಾಗಿ ನನಗೂ ಪ್ರಿಯವಾಗಿದೆ. ನಾನು ಕೂಡ ಇದನ್ನ ಗೌರವಿಸ್ತಕ್ಕಂಥ ಒಂದು ಹಬ್ಬ ಆಗದೆ, ಪ್ರೀತಿಯಿಂದ ಪಾಲ್ಗೊಳ್ಳತಕ್ಕಂಥ ಒಂದು ಹಬ್ಬವೇ ಆಗಿದೆ. ಬಾಲ್ಯದಿಂದಲೂ ನಾನು ಯಾವತ್ತಿಗೂ ಕೂಡ ನನ್ನ ತಂದೆ ತಾಯಿಯರ ಜೊತೆಯಲ್ಲಿ ಜಂಬೂ ಸವಾರಿ ನೋಡ್ಲಿಕ್ಕೆ ಹೋಗ್ತಾನೆ ಇದ್ದೆ ನಾನು. ಆದ್ರೆ ಈ ಸರಿ ಈ ದಸರಾ ಉದ್ಘಾಟನೆಯ ಸಂದರ್ಭದ ಆಹ್ವಾನವೇ ನನಗೆ ಬಂದಿದೆ. ಹೀಗಾಗಿ ನನಗೆ ಬಹಳ ಸಂತೋಷದ ವಿಷಯ ಆಗಿದೆ.